ನಮಸ್ಕಾರ, ಶುಭೋದಯ ಪ್ರೀತಿಯ ವೀಕ್ಷಕರೆಲ್ಲರಿಗೂ ಸಂಕಲ್ಪ ಸಿದ್ಧಿ ಕಾರ್ಯಕ್ರಮಕ್ಕೆ ಆತ್ಮೀಯ ಪ್ರೀತಿಯ ಸ್ವಾಗತ ಹೇಳ್ತಾ ಇರೋದು ನಾನು ಉಷಾ. ಮೊದಲನೇ ಬಾರಿ ನಮ್ಮ ಚಾನೆಲ್ ವೀಕ್ಷಿಸ್ತಿದ್ದೀರಾ ಅಂತಂದ್ರೆ ಈಗಲೇ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ವಿಡಿಯೋಸ್ನ ಲೈಕ್ ಮಾಡಿ. ಇನ್ನು ಕಾರ್ಯಕ್ರಮ ವೀಕ್ಷಿಸ್ತಾ ಇರುವ ಸಮಸ್ತ ವೀಕ್ಷಕರಿಗೂ ಗೌರಿ ಗಣೇಶ ಹಬ್ಬದ ಶುಭಾಶಯಗಳನ್ನ ತಿಳಿಸ್ತಾ ಇವತ್ತಿನ ಕಾರ್ಯಕ್ರಮನ ಶುರು ಮಾಡ್ತಾ ಇದ್ದೀವಿ. ಇನ್ನು ನಿನ್ನೆ ಸಂಚಿಕೆಯಲ್ಲಿ ನಮಗೆ ಗೌರಿ ಹಬ್ಬದ ಆಚರಣೆ ಹೇಗಿರಬೇಕು ಅನ್ನೋದ್ರ ಬಗ್ಗೆ ಪ್ರತಿಯೊಂದು ಮಾಹಿತಿಯನ್ನು ಕೂಡ ಗುರುಗಳು ತಿಳಿಸ್ಕೊಟ್ಟಿದ್ರು. ಬನ್ನಿ ಇವತ್ತಿನ ಕಾರ್ಯಕ್ರಮದಲ್ಲಿ ಕೂಡ ನಮ್ಮ ಜೊತೆಲಿದ್ದಾರೆ ಸ್ಪಿರಿಚುವಲ್ ಗುರು ಡಾಕ್ಟರ್ ವಿಷ್ಣುದತ್ತ ಗುರುಜಿಯವರು. ಗುರುಗಳನ್ನ ಬರ್ಮಾಡ್ಕೊಳ್ಳೋಣ. ನಮಸ್ತೆ ಗುರುಗಳೇ, ಕಾರ್ಯಕ್ರಮಕ್ಕೆ ಭಕ್ತಿಯ ಸ್ವಾಗತ. ವೀಕ್ಷಕರ ಪರವಾಗಿ ತಮಗೆ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು. ಥ್ಯಾಂಕ್ ಯು ಅಮ್ಮ, ತಮಗೂ ಸಾಮ ಧನ್ಯವಾದಗಳು ಗುರುಗಳೇ. ಸೊ ಗೌರಿ ಹಬ್ಬದ ಆಚರಣೆ ಹೇಗಿರಬೇಕು ಅಂತ ತಿಳಿಸಿದ್ರಿ. ಇವತ್ತು ಹೆಣ್ಣು ಮಕ್ಕಳ ಒಂದು ಖುಷಿಯಾಗಿರುವಂತಹ ಹಬ್ಬ ಗೌರಿ ಹಬ್ಬ. ಅದು ಹೇಗೆ ಮಾಡಬೇಕು ಅಂತ ತಿಳಿಸಿದ್ದೀರಾ. ಆದರೂ ಕೂಡ ನಮ್ಮ ಕಾರ್ಯಕ್ರಮ ವೀಕ್ಷಿಸ್ತಾ ಇರುವಂಥ ವೀಕ್ಷಕರಿಗೆ ಈ ಒಂದು ಗೌರಿ ಹಬ್ಬದ ಒಂದು ಶುಭಾಶಯಗಳು ತಮ್ಮ ಕಡೆಯಿಂದ. ಇನ್ನು ನಾಳೆ ಗಣಪತಿ ಹಬ್ಬ, ನಾವು ಹೇಗಿದರ ಒಂದು ಆಚರಣೆಯನ್ನು ಮಾಡಬೇಕಾಗತ್ತೆ, ಇದರ ಒಂದು ಹಿನ್ನೆಲೆ ಪುರಾಣ ಏನೆಲ್ಲ ಇದೆ ಅದೆಲ್ಲದ್ರ ಬಗ್ಗೆ ಇವತ್ತಿನ ಒಂದು ಕಾರ್ಯಕ್ರಮದಲ್ಲಿ ತಿಳ್ಕೊಳ್ಳೋಣ ಗುರುಗಳೇ. ಓಂ ವಿಶ್ವಸ್ಮೈ ನಮಃ. ನನ್ನ ಪ್ರೀತಿಯ ಬಂಧುಗಳೇ, ಓಂ ಗಣಾನಾಂ ತ್ವಾ ಗಣಪತಿಗುಂ ಹವಾಮಹೇ ಕವಿಂ ಕವೀನಾಮಪಮಶ್ರವಸ್ತಮಂ ಜ್ಯೇಷ್ಠರಾಜಂ ಬ್ರಹ್ಮಣಾಂ ಬ್ರಹ್ಮಣಸ್ಪತ ಆನಶೃಣ್ವನ್ನೋತಿಭಿಃ ಸೀದಸಾದನಂ. ಓಂ ಮಹಾಗಣಾಧಿಪತಯೇ ನಮಃ. ವಕ್ರತುಂಡ ಮಹಾಕಾಯ ಸೂರ್ಯಕೋಟಿ ಸಮಪ್ರಭಾ ನಿರ್ವಿಘ್ನಂ ಕುರು ಮೇ ದೇವ ಸರ್ವಕಾರ್ಯೇಷು ಸರ್ವದಾ. ಓಂ ಗಂ ಗಣಪತಯೇ ನಮಃ. ಪ್ರೀತಿಯ ಬಂಧುಗಳೇ, ತಮಗೆಲ್ಲರೂ ಕೂಡ ಸ್ವರ್ಣಗೌರಿ ಹಾಗೂ ಮಹಾಗಣಪತಿ ಹಬ್ಬದ ಆರ್ಥಿಕ ಶುಭಾಶಯ. ಗೌರಿ ಶಿವನ ಮಡದಿ ಅಂತಲೂ ನಮಗೆ ಗೊತ್ತು. ಗಣಪತಿ ಕಾರ್ತಿಕೇಯರ ತಾಯಿ ಅಂತಲೂ ನಮಗೆ ಗೊತ್ತು. ಇನ್ನು ಇದಕ್ಕಿಂತಲೂ ಭಿನ್ನವಾಗಿ ಏನಾದರೂ ಗೌರಿಗೆ ಸಂಬಂಧಪಟ್ಟದ್ದು ಇದೆಯಾ ಅಂತಂದರೆ ಬಹಳ ಇದೆ. ಈ ಮುದ್ಗಲ ಪುರಾಣ, ಗಣಪತಿ ಪುರಾಣ, ಶಿವಪುರಾಣ ಇದರಲ್ಲಿ ಏನಾದರೂ ಇಣಿಕೆ ನೋಡಿದರೆ ಅಂತಹ ಗೌರಿ ವಿಶೇಷತೆ ಗೊತ್ತಾಗುತ್ತೆ. ಇಲ್ಲಿ ಮೊದಲು ಗೌರಿ ಅಂದರೆ ಏನು? ಅಂದರೆ ಇಲ್ಲಿ ಸ್ವರ್ಣಗೌರಿ, ಈ ರೋತಕ್ಕೆ ಸಂಬಂಧಪಟ್ಟಂತೆ. ಇನ್ನು ಸ್ವರ್ಣ ಅಂದರೆ ನಾನು ಹೇಳೋದೇ ಬೇಡ, ಗೊತ್ತಿದೆ. ಬಂಗಾರ ಅಂತ ನಿಮಗೆ ಶುಗಡದ ಗೊತ್ತಾಗ್ಬಿಡುತ್ತೆ. ಸ್ವರ್ಣ ಅಂದರೆ ಬಂಗಾರ ಆಭರಣಗಳೊಂದಿಗೆ ಅವಳು ವರ್ಣ ಇಲ್ಲ, ಹಾಗೆ ಅವಳಿರ್ತಕ್ಕಂಥದ್ದು ಗೌರವ ವರ್ಣ. ಗೌರವ ಅಂತಂದರೆ ಬಿಳಿಯ ವರ್ಣ. ಅಂತಹ ಬಿಳಿಯ ವರ್ಣದಿಂದ ಈ ಗೌರಿ ನಿಮ್ಮ ಮನೆಗೆ ಕಂಗೊಳಿಸಲು ಆ ಆಭರಣಗಳೊಂದಿಗೆ ಬರುತ್ತಾಳೆ. ಅಂತಹ ಆಭರಣಗಳನ್ನು ದೇವಿ ಧರಿಸ್ತಾ ನಿಮ್ಮ ಮನೆಗೆ ಸ್ವರ್ಣ ಗೌರಿಯಾಗಿ ಪ್ರವೇಶ ಮಾಡುತ್ತಾಳೆ. ಈ ದಿವಸ ಅತ್ಯಂತ ಅದ್ಭುತವಾಗಿರುವಂಥದ್ದು. ಅಂತಹ ಸ್ವರ್ಣ ಗೌರಿ ಮೊದಲು. ಈ ಗೌರಿ ಯಾರು ಅಂತಂದರೆ ಕಾಳಿ. ಕಾಳಿ ಅಂತಂದರೆ ಕಪ್ಪು. ಕಪ್ಪು ಅಂದರೆ ನಮಗೆ ಒಂದು ವಿಜ್ಞಾನ ಏನು ಹೇಳುತ್ತೆ ಅಂತಂದರೆ, ಈ ಒಂದು ಬೆಳಕು ಬಿದ್ದಾಗ ಅದರಿಂದ ಪ್ರತಿಫಲ ಬರದೇ ಇದ್ದಾಗ, ಅದರಿಂದ ಪ್ರತಿಫಲನ ಕಂಪಗಳು ಬಾರದಿದ್ದಾಗ ಅದನ್ನು ಲಾಕ್ ಮಾಡ್ಕೊಳ್ತಕ್ಕಂತಹದ್ದು ಕಪ್ಪಾಗತ್ತೆ. ಹಾಗೆ ಈ ಜಗತ್ತೆಲ್ಲವನ್ನು ಕೂಡ ಹಿಡಿದಿಟ್ಕೊಂಡ್ಬಿಡ್ತಾಳೆ. ಈ ಜಗತ್ತನ್ನು ಪೂರ್ಣವಾಗಿ ಹಿಡಿದಿಟ್ಕೊಂಡ್ಬಿಡ್ತಾಳೆ. ಆವಾಗ ಜಗತ್ತು ನಡೆಯೋದು ಹೇಗೆ? ಆ ಜಗತ್ತು ಮುಂದುವರಿಯೋದು ಹೇಗೆ? ಆ ಜಗತ್ತು ಜನನ ಆಗೋದು ಹೇಗೆ? ಅವಳು ಏನೋ ಒಂದು ರೀತಿಯಾಗಿ, ಅದಕ್ಕೆ ಕಾಳಿ ಅಂತಂದರೆ ಈ ದಶಮಹಾವಿದ್ಯೆಯಲ್ಲಿ ಕಾಳಿಯ ಬಗ್ಗೆ ತಿಳಿದುಕೊಂಡು ಹೊರಟ್ರೆ ಎಲ್ಲರೂ ಕೂಡ ಎಲ್ಲ ದೇವತೆಗಳು ಸ್ತಬ್ಧರಾಗ್ತಾರೆ. ಅಂತಹ ಕಾಳಿ ರೂಪದಲ್ಲಿ ಇದ್ದಾಗ ಒಂದು ಅಶರೀರವಾಣಿ ನುಡಿಯುತ್ತೆ, ಅಮ್ಮ ನೀನು ಯಾಕೋ ಮೌನವಾಗಿ ಒಂದು ಕಡೆ ಕುಳಿತಿದೀಯಾ, ಅಷ್ಟೊಂದು ಸಮಂಜಸ ಕಾಣ್ತಾ ಇಲ್ಲ, ನೀನು ಯಾಕೋ ಕಪ್ಪು ಅಂದ ಕೂಡಲೇ ಬೇಸರ ಮಾಡಿಕೊಂಡು ಹಾಗಿದೆಯೋ ನಮ್ಗೆ ಅರ್ಥ ಆಗ್ತಾ ಇಲ್ಲ, ನೀನು ಹೋಗಿ ಗಂಗೆಯಲ್ಲಿ ಒಂದು ಬಾರಿ ಮಿಂದೆ ಹೇಳು ಅಂತ ಒಂದು ನುಡಿ ಕೇಳುತ್ತೆ. ಅದನ್ನು ಕೇಳಿಸಿಕೊಂಡು ಕೂಡಲೇ ಆಕೆ ಮಿಂದೆದ್ದು ಬರ್ತಾಳೆ. ಆಗ ಈ ಸ್ವರ್ಣ ಗೌರಿ ರೂಪದಲ್ಲಿ ಕಂಗೊಳಿಸ್ತಾಳೆ ಅವಳು. ಈ ಸ್ವರ್ಣ ಗೌರಿ ರೂಪದಲ್ಲಿ ಕಂಗೊಳಿಸಿದಾಗ ಆಗ ಶಿವ ಅವಳಲ್ಲಿ ಅನುರಕ್ತನಾಗ್ತಾನೆ. ಇನ್ನು ಈ ಗೌರಿಗೆ ಸಂಬಂಧಪಡ್ತಕ್ಕಂತಹದ್ದು ಏನು ನೀವು ಬಾಗಿನ ಕೊಡ್ತೀರೋ,
ಇದು ಬಹಳ ಮುಖ್ಯ. ಇಂದು ನೀವು ಬಾಗಿನವನ್ನು ಕೊಡ್ತೀರಿ ಅಂತಂದರೆ ಗೌರಿಯನ್ನು ಇಂದು ಸಂಜೆ ನೀವು ಮನೆಯಲ್ಲಿ ಪೂಜೆ ಮಾಡ್ತಕ್ಕಂಥದ್ದು. ಸಾಯಂಕಾಲ 5:30ಯಿಂದ ನಿಮಗೆ 9 ಗಂಟೆ ತನಕ ಟೈಮ್ ಇರುತ್ತೆ. ಸಾಯಂಕಾಲ ಇವತ್ತು ಸಂಜೆ ನೀವು 5ರಿಂದ 9 ಗಂಟೆ ತನಕ ಏನು ಪೂಜೆ ಮಾಡ್ತೀರೋ ಗೌರಿಯನ್ನು ಇಟ್ಟು ತಂಡುಲವನ್ನು ಹಾಕಿ ಅಕ್ಕಿಯನ್ನು ಹಾಕಿ ಅಷ್ಟದಳ ಪದ್ಮ ಬರೆದು ಗೌರಿಯನ್ನು ಕೂರಿಸಿ, ಇನ್ನು ನಿಮಗೆ ಈ ದ್ರವ್ಯಗಳು ಪದಾರ್ಥಗಳು ಅಂತ ಏನು ಬರುತ್ತೆ, ಈ ಬಳೆ, ಬಿಚ್ಚೋಲೆ, ಕನ್ನಡಿ, ಬರ್ತಕ್ಕಂಥದ್ದು ಕಾಡಿಗೆ, ವಸ್ತ್ರ, ದವಸ, ಧಾನ್ಯ ಇವೆಲ್ಲವನ್ನು ಕೂಡ ಒಂದು ಬಿದಿರು ಮರ ಅಂತ ಬರುತ್ತೆ. ಈ ಬಿದಿರೇ ಶ್ರೇಷ್ಠವಾಗಿರ್ತಕ್ಕಂಥದ್ದು, ಅತ್ಯಂತ ಪರಮ ಶ್ರೇಷ್ಠವಾಗಿರ್ತಕ್ಕಂಥದ್ದು. ಇಲ್ಲೊಂದು ಮೆಸೇಜ್ ಇದೆ. ಈ ಬಿದಿರನ್ನು ಕೊಟ್ಟಾಗ ನಿಮ್ಮ ವಂಶಗಳು 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 ಉದ್ಧಾರವಾಗಿಬಿಡ್ತವಂತೆ. ಈಗ ಬರ್ತವಲ್ಲ ಪ್ಲಾಸ್ಟಿಕ್ದು, ಕೂಡದು, ಯಾವುದೇ ಕಾರಣಕ್ಕೂ ಕೂಡದು. ನೀವು ಹುಡುಕೊಂಡಾಗದು ಸರಿಯೇ, ಆ ಒಂದು ಬಿದಿರು ಮರಗಳಲ್ಲಿಯೇ ನೀವು ಬಾಗಿನವನ್ನು ಕೊಡಿ. ಕೊನೆ ಪಕ್ಷ ಈ ಒಂದು ಗೌರಿ ಹಬ್ಬಕ್ಕೆ ಸಂಬಂಧಪಟ್ಟ ಹಾಗೆ ಮೊದಲು ಬಾಗಿನವನ್ನು ಗೌರಿ ಮುಂದೆ ಇಟ್ಟುಬಿಡಿ. ಇನ್ನು ಉಳಿದ ಬಾಗಿನಗಳನ್ನು ನಿಮ್ಮ ಫ್ರೆಂಡ್ಸಿಗೆ ಕೊಡ್ತೀರೋ, ನಿಮ್ಮ ಸಂಬಂಧಿಕರು ಕೊಡ್ತೀರೋ, 10 ಜನಕ್ಕೆ ಕೊಡ್ತೀರೋ, ಆನಂದವಾಗಿ ಕೊಡಿ. ಕೊನೆ ಪಕ್ಷ 4 ಜನಕ್ಕೆ, 5 ಜನ ಕೊಡಬೇಕು. ಒಂದು ಅಮ್ಮನವ್ರಿಗೆ ಆಯಿತು, ಇನ್ನು 4 ನೀವು ಹೊರಗಡೆ ಕೊಡುವಂಥ ಪದ್ಧತಿನ ಗೌರಿಗೆ ಸಂಬಂಧಪಟ್ಟ ಹಾಗೆ ಮಾಡಿಕೊಡಿ. ಗೌರಿಯನ್ನು ಇಲ್ಲಿ ಏನು ಹೇಳ್ತಾನಂತಂದರೆ, ಯಾವುದೇ ಶಾಸ್ತ್ರದಲ್ಲಿ ಗೌರಿಯನ್ನು ವಿಸರ್ಜನೆ ಮಾಡಿಲ್ಲ ಹೇಳಿಲ್ಲ. ಯಾಕೆ ಗೌರಿಯನ್ನು ವಿಸರ್ಜನೆ ಮಾಡಿದ್ರೆ, ಆ್ಯಕ್ಚುಲಿ ಗೌರಿಯನ್ನು ಮಣ್ಣಿಂದ ಮಾಡೋದೇ ಹೇಳಿಲ್ಲ. ನಾವೇನು ಮಾಡ್ತೀವಿ ಅಂತಂದ್ರೆ ಅದು ಎಲ್ಲಿಂದ ಬಂತೋ ಗೊತ್ತಿಲ್ಲ, ಸ್ಟಾರ್ಟ್ ಮಾಡ್ಕೊಂಡು ಬಿಟ್ಟಿರ್ತೀವಿ. ಗಣಪತಿ ಜೊತೆಗೆ ಅದನ್ನು ತರ್ತೀವಿ, ಮತ್ತು ಅಮ್ಮನನ್ನು ವಿಸರ್ಜನೆ ಮಾಡ್ತೀವಿ. ಈ ಗೌರಿಯನ್ನು ಪೂಜೆ ಮಾಡೋದರಿಂದ ನಿಮಗೆ ಸಿಗೋದಾದ್ರೂ ಏನು ಅಂತಂದರೆ ಸೌಮಂಗಲ್ಯ ಅಭಿವೃದ್ಧಿ ಇರುತ್ತೆ. ಯಾವಾಗ ಸೌಮಂಗಲ್ಯ ಅಭಿವೃದ್ಧಿ ಆಗಬೇಕೋ, ನೀವು ಮತ್ತು ಅಭಿವೃದ್ಧಿ ಆಗಬೇಕು ಅಂದರೆ ಈ ತಗೊಂಡೋಗಿ ವಿಸರ್ಜನೆ ಮಾಡಿದ್ರೆ ಸೌಮಂಗಲ್ಯ ವಿಸರ್ಜನೆ ಮಾಡಿದ ಹಾಗೆ. ಇದು ಯಾರಿಗೆ ಹೇಳೋದು ನಾನು, ಹೇಗೆ ಹೇಳೋದು ಇದನ್ನು? ಅದಕ್ಕೆ ಆ ಸ್ವರ್ಣ ಗೌರಿ ಅಂತಂದರೆ ನೀವು ಹೇಗೆ ಮಾಡ್ಕೊಳ್ಬೇಕು ಅಂತಂದರೆ ಅರಿಶಿಣದಲ್ಲಿ ಬೇಕಾದರೆ ಮಾಡಿಕೊಂಡ್ರೆ ಮತ್ತು ಅದೇನಾಗುತ್ತೆ ಅಂತಂದರೆ ನೀವು ಧರಿಸ್ಬೋದು, ಸುಮಂಗಲಿಗೆ ಧರಿಸ್ಬೋದು. ಇನ್ನು ಸಾಧ್ಯ ಆದರೆ ಅಮ್ಮನವರಿಗೆ ಸಂಬಂಧಪಡ್ತಕ್ಕಂಥದ್ದು ಮರದ ಅಂದರೆ ಹುಡ್ಡಲ್ಲಿ ಮಾಡಿರ್ತಾರೆ, ಅದಾಗಿರಬಹುದು. ಅಥವಾ ನಿಮ್ಮನೇಲಿ ಯಾವುದೊಂದು ವಿಗ್ರಹದ ಮೇಲೆ ಇರ್ತಕ್ಕಂತಹ ಗೌರಿ ಆದರೂ ಕೂಡ ಪರಮಶ್ರೇಷ್ಠ. ಆದರೂ ನೀವೇನಾದರೂ ಅದು ಮರಳಿಂದ ಕೆಲವೊಂದು ಭಾಗದಲ್ಲಿ ಹೇಳ್ತಾನೆ, ಎಲ್ಲೋ ನಾರ್ತ್ ಕಡೆ ಹೇಳ್ತಾನೆ, ನಮ್ಮಲ್ಲಿ ಇಲ್ಲವೇ ಇಲ್ಲ ಅದು. ಇದು ಒಂದು ಭಾಗ. ಆದರೆ ಇದೇ ಗೌರಿಯೇ ಗಣಪತಿಯನ್ನು ಆರಾಧನೆ ಮಾಡೋ ವಿಧಾನ ಇದೆ. ಆಕೆ ಏನು ಮಾಡ್ತಾಳೆ ಗೊತ್ತಾ, ಮಾಸವ್ರತ ಅಂತ ಮಾಡ್ತಾಳೆ. ಇದೇ ಗೌರಿನೇ, ಈ ಗೌರಿ ಮಾಸವ್ರತ ಅಂತ ಮಾಡ್ತಾಳೆ. ಶ್ರಾವಣ ಮಾಸದ ಚೌತಿ ಎಂದು ಪ್ರಾರಂಭಿಸಿ ಭಾದ್ರಪದ ಚೌತಿ ತನಕ ಆರಾಧನೆ ಮಾಡ್ತಾಳೆ ಮಾಸವ್ರತ. ಅಲ್ಲಿ ಆಕೆ ಮಣ್ಣಿಂದಲೇ ಗಣಪನನ್ನು ಪೂಜಿಸ್ತಕ್ಕಂಥದ್ದಿದೆ. ಅದನ್ನು ನಿಮಗೆ ಶ್ಲೋಕದ ರೂಪದಲ್ಲಿ ಹೇಳ್ತಾ ಬರ್ತೀನಿ. ಮೊದಲು ಈ ಒಂದು ಗೌರಿಯನ್ನು ಪೂಜೆ ಮಾಡ್ತಕ್ಕಂತಹದ್ದು ಅರಿಶಿಣದಲ್ಲಿ ಮಾಡ್ಕೊಳ್ತೀರೋ ಅಥವಾ ತಂದ್ಬಿಟ್ಟಿದ್ದು ಗುರುಗಳೇ ಅಂತಂದರೆ ಅದನ್ನು ಇಟ್ಟೇ ನೀವು ಪೂಜೆ ಮಾಡ್ತೀರೋ, ಸಾಧ್ಯ ಆದಷ್ಟು ನೀವು ಮತ್ತು ಅದನ್ನು ಪೂಜೆ ಮಾಡಬಹುದು. ವಿಸರ್ಜನೆ ಬೇಡ. ಗೌರಿಗೆ ವಿಸರ್ಜನೆ ಇಲ್ಲ. ಗಣಪತಿಗೆ ಹೇಳಿದೆ. ಗಣಪತಿಗೆ ಯಾಕೆ ಹೇಳಿದೆ ಆನಂತರ ಹೇಳ್ತೀನಿ. ಗಣಪತಿಗೆ ವಿಶೇಷ ಬಹಳ ಇದೆ ಬಿಡಿ. ಹಾಗಾಗಿ ಅಂತಹ ಗೌರಿಯನ್ನು ಮನೆಯಲ್ಲಿ ಪೂಜೆ ಮಾಡತಕ್ಕಂಥದ್ದು. ಇಲ್ಲಿ ಬಾಗಿನಕ್ಕೆ ಸ್ವಲ್ಪ ಹೆಚ್ಚಿನ ಹೊತ್ತು ಕೊಡುವಂಥದ್ದು. ಇನ್ನು ಅಮ್ಮನಿಗೆ ಸಂಬಂಧಪಟ್ಟಾಗಿರತಕ್ಕಂತಹ ನೈವೇದ್ಯಗಳು, ಯಾಕಂದರೆ ಇಡೀ ಬ್ರಹ್ಮಾಂಡದ, ಅದಕ್ಕೆ ಹೇಳ್ತಾನೆ ಓಂ ಜಗತ್ಪ್ರಸೂತ್ಯೈ ನಮಃ, ಜಗತ್ಪ್ರಸೂತ್ಯೈ ನಮಃ ಅಂತ ಹೇಳ್ತಾನೆ. ಏನದು ಜಗತ್ಪ್ರಸೂತ್ಯೈ ನಮಃ ಅಂತಂದರೆ, ಅವಳು ಆ ಕಾಳಿಯಾಗಿ ಜಗತ್ತನ್ನು ಕಪ್ಪು ಆಕೃತಿಯಲ್ಲಿ ಮಾಡಿ ಒಂದು ಕಡೆ ಶೇಖರಣೆ ಮಾಡಿ ಇಟ್ಕೊಂಡಿರ್ತಾಳಲ್ಲ, ಅಲ್ಲೇ ಸ್ಟಾಕ್, ಯಾವುದು ಚಲನ ಇರಲ್ಲ. ಅದು ಒಂದು ಎನರ್ಜಿ ಹೇಗೆ ಅಂತಂದರೆ ಈ ಪೊಟೆನ್ಷಿಯಲ್ ಎನರ್ಜಿ ಆಗಿ ಇದ್ದುಬಿಡುತ್ತೆ. ಅದು ಕನೆಟಿಕ್ ಎನರ್ಜಿ ಆಗಬೇಕಲ್ಲ, ಆ ಕನೆಟಿಕ್ ಆಗಬೇಕು ಅಂತಂದರೆ ಅವಳು ಬಿಡಬೇಕಲ್ಲ. ಹಾಗೆ ಜಗತ್ಪ್ರಸೂತ್ಯೈ ನಮಃ ಅನ್ನುವಾಗ ಈ ಜಗತ್ತಿಗೆ ಅವಳು ಪ್ರಸವವನ್ನು ಕೊಡುತ್ತಾಳೆ. ಸಂಪೂರ್ಣವಾಗಿ ಈ ಜಗತ್ತೆಲ್ಲವೂ ಕೂಡ ಅವಳದ್ದೇ, ಅವಳ ಮಕ್ಕಳೇ, ಎಲ್ಲವೂ ಅವಳು ಮಾಡಿರ್ತಕ್ಕಂಥದ್ದೇ. ಎಲ್ಲಿ ಬ್ರಹ್ಮ ವಿಷ್ಣು ಮಹೇಶ್ವರ ಅವ್ರಿಗೆ ಏನು ತಾಕತ್ತು ಕೊಡಬೇಕಾದ್ರೂ ಈಕೆನೇ ಕೊಡಬೇಕು. ಹಾಗಾಗಿ ಪರಮ ರಹಸ್ಯ ಅದು. ಅಂತಹ ಸ್ವರ್ಣ ಗೌರಿ ನೀವು ಆರಾಧನೆ ಮಾಡ್ತೀರಿ ಅಂತಂದರೆ ಸೌಮಂಗಲ್ಯಾಭಿವೃದ್ಧ್ಯರ್ಥಂ ಅನ್ನೋದರಿಂದ ಹಿಡಿದು ನಿಮಗೇನಾದರೂ ಬಂದರೆ ದುರ್ಗಾ ಸಪ್ತಾಶತಿ ಪಾರಾಯಣ ಮಾಡಿಸುವಂಥವರ ಕೈಯಲ್ಲೋ ಅಥವಾ ಅನುಷ್ಠಾನ ಪ್ರಿಯರ ಕೈಯಲ್ಲೋ, 3 ಕಾಲಗಳ ಸಂಧ್ಯಾವಂದನೆ ಮಾಡುವಂಥವರ ಕೈಯಲ್ಲೋ ಆ ಒಂದು ಗೌರಿಯನ್ನು ಹೇಳ್ತಕ್ಕಂತಹ ಗೌರಿಯರ ಮಿಮಾಯಸಲ ಅಂತಕ್ಷತೇಕ ಪದೇತಿ ಪದೇ ಮಂತ್ರ ಏನು ಬರುತ್ತೋ ಆ ಭಾಗದಿಂದ ಹಿಡಿದು ಇನ್ನು ದುರ್ಗಾ ಸೂಕ್ತದೊಂದಿಗೆ ಆವಾಹನೆ ಮಾಡಬೇಕು. ಆ ಆವಾಹನೆ ಮಾಡ್ತಕ್ಕಂಥದ್ದು ಈ ಹಿಂದೆ
ಈ ವಿವೇಕಾನಂದರೇ ಹೇಳಿದ್ದಾರೆ. ಆ ವಿವೇಕಾನಂದ ಹೇಳಿರ್ತಕ್ಕಂಥದ್ದು, ನೀನು ಏನು ನಿನ್ನ ಮುಂದುಗಡೆ ವಿಗ್ರಹ ಇಟ್ಕೊಂಡಿದೆಯೋ ಅದೇ ದೇವರಲ್ಲ, ಆದರೆ ನೀನು ಆವಾಹನೆ ಮಾಡ್ತಕ್ಕಂಥದ್ದು ಮಂತ್ರ ಪುರಸ್ಸರ ಅದನ್ನು ದೇವರಂತ ಭಾವನೆ ಮಾಡ್ಕೋ. ಹಾಗೆ ನೀವು ಯಾವ ಮೆಟಲ್ ಇಟ್ಟಿದ್ದೀರೋ ಅದು ದೇವರಲ್ಲ, ನಿನ್ನ ಭಾವನೆ ದೇವರಾಗಬೇಕಿಲ್ಲಿ. ಆ ದೇವರ ಆದಾಗ ಅದಕ್ಕೊಂದು ಶಕ್ತಿ ತುಂಬಿಸ್ತಕ್ಕಂಥದ್ದು ಬರುತ್ತೆ. ಅದಕ್ಕಾಗಿ ಆ ಒಂದು ಶ್ರಾವಣ ಮಾಸದ ಚೌತಿ ಎಂದು ಪ್ರಾರಂಭಿಸಿ ಈ ಭಾದ್ರಪದ ಮಾಸದ ಚೌತಿ, ಇದು ಇನ್ನೂ ಅತ್ಯಂತ ಪರಮಶ್ರೇಷ್ಠವಾಗಿರತಕ್ಕಂಥದ್ದು. ಸ್ವರ್ಣ ಗೌರಿಗೆ ಮಂಗಳವಾರ ದಿನ ಅತ್ಯಂತ ಅದ್ಭುತ. ನೀವು ಆಷಾಢದಲ್ಲಿ ಮಾಡಿರ್ತೀರಿ ಮಂಗಳಗೌರಿ, ಹಾಗೇನೆ ಶ್ರಾವಣ ಮಾಸದಲ್ಲಿ ಮಾಡ್ಕೊಂಡು ಬಂದಿರ್ತೀರಿ ಗೌರಿಗೆ ಸಂಬಂಧಪಟ್ಟದ್ದು. ಈ ಒಂದು ವರ್ಷಕ್ಕೆ ಬರ್ತಕ್ಕಂಥ ಸ್ವರ್ಣ ಗೌರಿ ಅದೇ ದಿನ ಪುರಾಣದಲ್ಲಿ ಏನು ಹೇಳಿದೆಯೋ ಆ ವಾರ ಬಿದ್ದಿದೆ, ಆ ನಕ್ಷತ್ರ ಬಿದ್ದಿದೆ. ಸಾಧ್ಯ ಯೋಗ, ಹಸ್ತ ನಕ್ಷತ್ರ, ಅದ್ಭುತವಾಗಿರ್ತಕ್ಕಂತಹ ಮಂಗಳವಾರ ವಿಶೇಷವಾಗಿರ್ತಕ್ಕಂತಹದ್ದು. ಆ ಒಂದು ಸ್ವರ್ಣ ಗೌರಿಯನ್ನು ನೀವು ಆರಾಧನೆ ಮಾಡ್ತೀರಿ. ನಿಮಗೆ ಹೇಗೆ ಗೊತ್ತಿರುತ್ತೋ ಹಾಗೆ ಒಟ್ಟಾರೆ ಶ್ರದ್ಧೆ ಭಕ್ತಿಯನ್ನು ಆ್ಯಡ್ ಮಾಡಿಕೊಳ್ಳಿ. ಶ್ರದ್ಧೆ ಭಕ್ತಿ ನಿಮ್ಮ ಮೈಯಲ್ಲೆಲ್ಲ ಇದ್ದು ನೀವು ನೋಡದ ನಿಮ್ಮ ಎರಡೂ ನೇತ್ರಗಳು ಅವಳನ್ನೇ ಕಾಣುತ್ತಾ ನೀವು ಭಕ್ತಿಯ ನೀರಲ್ಲಿ, ಭಕ್ತಿಯ ಸಾಗರದಲ್ಲಿ ಮಿಂದೇಳಬೇಕು. ಆ ಖುಷಿಯಿಂದ ಮಾಡಿ. ನೀವು ಇನ್ನು ಅಮ್ಮನಿಗೆ ನೀವು ಗೆಜ್ಜೆ ವಸ್ತ್ರ ಹಾಕೋದ್ರಿಂದ ಹಿಡಿದು, ವಸ್ತ್ರ ಹೊಡಿಸೋದ್ರಿಂದ ಹಿಡಿದು ಏನೇನು ಮಾಡ್ತೀವಿ ಶ್ರೇಷ್ಠತಮವಾಗಿರತಕ್ಕಂತಹದ್ದು. ಈ ಕೊರತೆಗಳನ್ನು ನೀಗಿಸುವವಳು ಅವಳಾದ್ದರಿಂದ ನಾನು ಹಿಂದೆ ಹೇಳಿದ್ದೇನೆ, ಕೊರತೆಗಳು ಯಾವುದಿಲ್ಲವೋ ಆ ಕೊರತೆ ನೀಗಿಸುವವಳು ಅಂತ. ಅಂತಹ ಸ್ವರ್ಣಗೌರಿ ಆರಾಧನೆ ಮಾಡ್ತೀರಿ. ಇನ್ನು ಗಣಪನಿಗೆ ಸಂಬಂಧಪಡೋದು, ಅಂತಹ ಗಣಪತಿಯ ಶ್ರೀ ಗೌರಿಯ ಕೃಪಾಕಟಾಕ್ಷ ಸಿದ್ಧಿರಸ್ತು, ಶುಭಾಶಯಗಳು ಎಲ್ಲವೂ ಕೂಡ ನಿಮಗೆ ಅವಿಚ್ಛಿನ್ನಪ್ರದವಾಗಿ ತಿಳಿಸ್ತಾ ದಿನೇ ದಿನೇ ವೃದ್ಧಿಯನ್ನು ಕಾಣಬೇಕು, ಅಭಿವೃದ್ಧಿಯನ್ನು ಕಾಣಬೇಕು, ಸಮೃದ್ಧಿಯನ್ನು ಕಾಣಬೇಕು. ಅಂತಹ ಈ ಪ್ರಪಂಚಕ್ಕೆ ಮೊದಲು ಬಂದ ತಿಥಿ ಚೌತಿ. ಆ ಚೌತಿಯ ಮುಖದಿಂದ ಹುಟ್ಟಿದ್ದು ಪಾಡ್ಯ. ಈಗ ಹೋಗ್ತವೆ. ನಾನೇನಾದರೂ ಇನ್ನು ಈ ಒಂದು ತಿಥಿಗಳ ಬಗ್ಗೆ ಹೇಳ್ತಾ ಹೋದರೆ ಅಂತಹ ಪರಮ ರಹಸ್ಯವಾಗಿರತಕ್ಕಂತಹದ್ದು ಈ ತಿಥಿ. ಈ ಸ್ಮರಣೆ ಮಾಡಿ ಬ್ರಹ್ಮದೇವ ಈ ಲೋಕಗಳನ್ನು ಸೃಷ್ಟಿ ಮಾಡಬೇಕಾದ್ರೆ ಗಣಪನನ್ನು ಪ್ರಾರ್ಥನೆ ಮಾಡ್ತಾನೆ. ಆ ನಂತರ ಆ ಗಣಪತಿ, ಆ ಒಂದು ಬ್ರಹ್ಮದೇವ ಒಬ್ಬ ದೇವಿಯನ್ನು ನಾನು ಹೇಳಿದ ಕೆಲಸ ಮಾಡು ಅಂತ ಸೃಷ್ಟಿ ಮಾಡ್ತಾನೆ. ಮತ್ತು ಅವಳು ಗಣಪತಿಯನ್ನು ಪ್ರಾರ್ಥನೆ ಮಾಡಿದಾಗ ಮಾಡಿದ ದೇವಿನೇ ಚೌತಿ ದೇವಿ. ಆ ಚೌತಿ ದೇವಿ, ಸ್ವಾಮಿ ನಾನು ನಿನ್ನ ಆಜ್ಞೆಯಂತೆ ಮಾಡುತ್ತಿದ್ದೇನೆ, ನೀನು ನನಗೆ ಎಲ್ಲ ರೂಪದಲ್ಲಿ ಶಕ್ತಿ ಕೊಡಬೇಕು ಅಂತಂದರೆ ಮಾಡು, ನಿನ್ನ ಹೆಸರಿನ ಒಂದು ತಿಥಿ ದಿವಸ ನಾನು ಜನನ ಆಗ್ತೀನಿ ಅಂತ ಹೇಳಿರ್ತಾನೆ ಗಣಪತಿ. ಅಂತಹ ಗಣಪತಿ ವ್ರತ ನಾವೇನಾದರೂ ಮಕ್ಕಳಿಗೆ ಸಜೆಸ್ಟ್ ಮಾಡಬೇಕಾದ್ರೆ ಈ ಗಣಪತಿಗೆ ಸಂಬಂಧಪಟ್ಟ ವಿದ್ಯೆಯನ್ನು ಒಲಿಸ್ಕೋಬೇಕು ಅಂತಂದರೆ ಬುಧವಾರ ದಿವಸ ಗಣಪತಿಗೆ ಗರಿಕೆ ಕೊಟ್ಟು ಪೂಜಿಸಿ ಅಂತ ಹೇಳ್ತೀವಿ. ಹಾಗಾಗಿ ಅಂತಹ ಗಣಪತಿ ವಿಶೇಷತೆಗಳು ಎಷ್ಟು ಹೇಳಿದ್ರೂ ಕಡಿಮೆ ಇದೆ, ಯಾವುದು ಹೇಳಿದ್ರೂ ಕಡಿಮೆ ಇದೆ. ನೀವು ವ್ರತವನ್ನು ಮಾಡುವ ಸಲುವಾಗಿ ಏನು ಮಾಡಬೇಕು ಅಂತಂದರೆ, ಈಗ ನಾನು ಹೇಳ್ತಾ ಇದ್ದೀನಿ, ನೀವು ಅಂತಹದ್ದೇ ತರಬೇಕಾಗತ್ತೆ, ಯಾವುದ್ಯಾವುದೋ ತರೋ ಹಾಗಿಲ್ಲ. ಅಂತಹ ಆ ಒಂದು ಮಹಾಗಣಪತಿ ಇರತಕ್ಕಂಥದ್ದು ಮಣ್ಣಿನಿಂದಲೇ ಆಗಿರಬೇಕು. ಯಥೇಚ್ಛವಾಗಿ ಕಲರ್ ತರಬೇಡಿ. ಆಮೇಲೆ 4 ಭುಜಗಳೇ ಇರಬೇಕು. 4 ಭುಜಗಳಿರ್ತಕ್ಕಂತಹ ಗಣಪತಿನೇ ಆಗಿರಬೇಕು. ಮಣ್ಣಿನದ್ದೇ ಆಗಿರಬೇಕು. ಸಾಧ್ಯ ಆದಷ್ಟು ಚಿಕ್ಕದಿರಲಿ, ತುಂಬ ದೊಡ್ಡದು ಮನೆಗೆ ತಂದು ಪೂಜೆ ಮಾಡುವುದು ಅಷ್ಟೊಂದು ಸಮಂಜಸವಲ್ಲ. ಇನ್ನು 4 ಕೈಗಳಿಗೆ ಸಂಬಂಧಪಟ್ಟ ಶ್ಲೋಕ ಏನು ಹೇಳುತ್ತೋ ಒಂದ್ಸಲ ನೋಡೋಣ. ಭಾದ್ರೇ ಮಾಸೆ ತಿಥೇ ಪಕ್ಷೆ ಚತುರ್ಥಂ ಭಕ್ತಿಮಾನ್ ನರಃ ಕೃತ್ವಾ ಮಹಿಮೈ ಮೂರ್ತಿಂ ಗಣೇಶಸ್ಯ ಚತುರ್ಭುಜ ಅಂತ ಹೇಳ್ತಾನೆ. ಶ್ಲೋಕ ಏನು ಹೇಳುತ್ತೆ ಅಂತಂದರೆ, ಇಲ್ಲಿ ಮಹಿಮಯಂ ಅಂದರೆ ಮಣ್ಣಿನದ್ದು ಅಂತ. ಯಾಕೆ ಅಂತಂದರೆ ಇದು ಪೃಥ್ವಿ ತತ್ವವನ್ನು ಸೂಚಿಸ್ತಕ್ಕಂತಹದ್ದು. ಅದಕ್ಕಾಗಿ ಏನು ಆ ಗಣಪತಿಗೆ ಸಂಬಂಧಪಟ್ಟಾಗಿರತಕ್ಕಂತಹ 4 ಭುಜಗಳು ಹೇಳ್ತಾನೋ, ನೀವೆಲ್ಲೋ ಇರ್ತಕ್ಕಂತಹ 8 ಭುಜನೋ 12 ಭುಜನೋ, ಇನ್ಯಾವುದೋ ಸಿಂಹದ ಮುಖ ಇಟ್ಬಿಡೋದು, ಇನ್ಯಾವುದೋ ಯೋಧರ ಮುಖ ಇಟ್ಬಿಡೋದು, ಪೊಲೀಸ್ ಮುಖ ಇಟ್ಬಿಡೋದು, ಇವೆಲ್ಲ ಏನಾದರೂ ಚೆನ್ನಾಗಿದೆಯಾ? ಆಮೇಲೆ ಅಲ್ಲಿ ಹೋಗಿ ಭಕ್ತಿಗೆ ಸಂಬಂಧಪಡೋದು, ಧ್ಯಾನಕ್ಕೆ ಸಂಬಂಧಪಡೋದು, ಒಂದು ಹಾರಕತೆನೋ ಪಾರಾಯಣೋ, ಅದೊಂದು ಡಿವೈನ್ ಫೀಲ್, ಅದನ್ನು ಹಾಕಲ್ಲ. ನೀವು ಯಾವುದೋ ಸಿನಿಮಾ ಸಾಂಗ್ ಹಾಕ್ಕೊಂಡು ಹಾಡೋದು, ಡ್ಯಾನ್ಸ್ ಮಾಡೋದು, ಕುಣಿತ ಮಾಡೋದು, ಇವೆಲ್ಲ ಮಾಡೋದಾದರೆ ಗಣಪತಿ ಒಲಿಬೇಕಾ? ನಿಮ್ಮನ್ನು ಬಲಿ ಮಾಡಬೇಕಾ? ಅದಕ್ಕೆ ಗಣಪತಿಯನ್ನು ನೀವು ತುಂಬ ಶ್ರದ್ಧೆಯಿಂದ ಮಾಡ್ತೀರ ಅಂತಂದರೆ ಈ ಜಗತ್ತಿನಲ್ಲಿ ಶೀಘ್ರ ಫಲ ಕೊಡುವ ಗಣಪ. ಆದ್ದರಿಂದ
ಅದಕ್ಕೆ ಗರಿಕೆ ನೋಡಿ ಎಲ್ಲೆಂದ್ರಲ್ಲಿ ಬೆಳೆಯುತ್ತೆ, ಸಾಮಾನ್ಯವಾಗಿ ಸಿಗುವಂಥದ್ದು, ಅದರಲ್ಲಿ ಅಷ್ಟು ಶಕ್ತಿ ತುಂಬಿಸಿದ್ದಾರೆ. ಗಣಪತಿಗೆ ನೀವು ಕಾಂಡಾತ್ ಪ್ರಹೋರಂತಿ ಅಂತ ಬರುತ್ತೆ. ಅಂತಹ ಕಾಂಡಾತ್ ಅಂದರೆ ಒಂದು ಕಾಂಡದಿಂದ ಮತ್ತೊಂದು ಅದು ಬೆಳ್ಕೊಂಡು ಹೋಗ್ತಾ ಇರುತ್ತೆ ಅದು. ಹಾಗೆ ನೀವು ಒಂದು ಬೇಡಿದ್ದು ಮತ್ತೊಂದು ಇನ್ನೊಂದು ಕೊಡ್ತಾ ಇರ್ತಾರೆ. ನಿಮ್ಮ ವಂಶ ಪಾರಂಪರ್ಯಕ್ಕೆ ಬೇಕಾದನ್ನು ಕೊಡುವವನು ಗಣಪತಿಗೆ ಪ್ರಧಾನವಾಗಿರ್ತಕ್ಕಂತಹದ್ದು 4. ಒಂದು ಸಾಷ್ಟಾಂಗ ನಮಸ್ಕಾರ, 2ನೇದು ನೀವು ಇಟ್ಕೊಂಡು ಬಸ್ಗೆ ಹೊಡೆಯೋದು, ಇನ್ನು 3ನೇದು ಹೀಗೆ ಬಡ್ಕೊಳ್ಳೋದು, 4ನೇದು ಗರಿಕೆ ಕೊಡೋದು. ಇಷ್ಟು ಕೊಟ್ಟು ಬಿಟ್ರೆ ಅವನು ನಿಮ್ಮ ಮನೆಗೆ ಬಂದು ನೃತ್ಯ ಮಾಡಿಬಿಡ್ತಾನೆ, ಏನು ಬೇಕು ಎಲ್ಲವೂ ಕೊಟ್ಟು ಬಿಡ್ತಾನೆ. ಅಂದ್ರೆ ಗಣೇಶನಿಗೆ ಗರಿಕೆ ಬಹಳ ಶ್ರೇಷ್ಠ ಅಂತ, ಬಹಳ ಅಂದ್ರೆ ಬಹಳ ತಾಯಿ. ಅದಕ್ಕೆ ನಾನು 4 ಭುಜ ಯಾಕೆ ಹೇಳಿದೆ ಅಂತಂದ್ರೆ, ಈ ಒಂದು ಬರ್ತಕ್ಕಂಥದ್ದು ಪಾಶ, ಅಂಕುಶ, ವರದ, ಅಭಯಾಸ್ತ, ಈ 4 ಹಸ್ತಗಳಿರ್ತವೆ. ಒಂದೊಂದು ಗಣಪತಿಯಲ್ಲಿ ಲಡ್ಡು ಹಿಡ್ಕೊಂಡಿರ್ತಾನೆ, ಇನ್ನೊಂದರಲ್ಲಿ ಆ ಗಣಪತಿ ಏನಾದರೂ ಒಂದು ಅಂಕುಶ ಇರತಕ್ಕಂತಹದ್ದು, ಒಂದು ಪುಷ್ಪ ಇಡಿರ್ತಕ್ಕಂತಹದ್ದು, ಈ ರೀತಿಯಾಗಿರ್ತಕ್ಕಂಥ ಏನಾದರೂ ಇರಬಹುದು. ಒಟ್ಟಾರೆ 4 ಭುಜಗಳಿರ್ತಕ್ಕಂತಹ ಗಣಪ ಶ್ರೇಷ್ಠವಾಗಿರುವಂಥದ್ದು, ಮಣ್ಣಿನಿಂದ ಆಗಿರಬೇಕು. ಆಮೇಲೆ ಈ ಪ್ರಕೃತಿಯಲ್ಲಿ ಬರತಕ್ಕಂಥ ಎಲೆಗಳ ರಸದಿಂದ ಮಾಡಿರ್ತಕ್ಕಂಥ ಕಲರ್ ಆದರೆ ಓಕೆ. ನೀವಿನ್ನು ಬೇರೆ ಯಾವುದ್ಯಾವುದೋ ಬಣ್ಣಗಳು ಹಾಕಿ ಕಲುಷಿತ ಮಾಡೋದು ಅಷ್ಟು ಸಮಂಜಸವಲ್ಲ, ಯಾವುದೇ ಕಾರಣಕ್ಕೂ ಸಮಂಜಸವಲ್ಲ. ಜೊತೆಗೆ ಗುರುಗಳೇ, ಈ ಒಂದು 21 ಪತ್ರೆಗಳಿಂದ ಗಣಪತಿನ ಪೂಜಿಸ್ತಾರೆ, ಇದಕ್ಕೂ ಏನಾದರೂ ವಿಶೇಷತೆ ಇದೆಯಾ? ಯಾಕೆ 21ರಿಂದನೇ ಪೂಜಿಸಬೇಕು? ಇದ್ರ ಬಗ್ಗೆ ತಿಳಿಸಿ ಗುರುಗಳು. 21 ನಮ್ಮ ಮನಸ್ಸಿಂದ ಸೇರಿಸಿ ಕರ್ಮೇಂದ್ರಿಯಗಳು, ಪಂಚೇಂದ್ರಿಯಗಳು, ಜ್ಞಾನೇಂದ್ರಿಯಗಳು, ಪಂಚಭೂತಗಳು ಇವೆಲ್ಲ ಸೇರಿದಾಗ, ಈಗ ಪಂಚಭೂತಗಳು 5, ಕರ್ಮೇಂದ್ರಿಯಗಳು 5, ಜ್ಞಾನೇಂದ್ರಿಯಗಳು 5, ನಮ್ಮ ಮನಸ್ಸು ಇವೆಲ್ಲ ಸೇರಿದಾಗ 21. ಇದಕ್ಕಿಂತಲೂ ಪ್ರಮುಖವಾಗಿ 21 ತರಹದ ನರಕ ಬಾಧೆ ತಪ್ಪಿಸ್ತಾನಂತವ. ಮನುಷ್ಯನಿಗಿರ್ತಕ್ಕಂಥ 21 ನರಕ ಬಾಧೆಗಳು ತಪ್ಪಿಸ್ತಾನಂತೆ. ಆ 21 ಪತ್ರಗಳಿಂದ ನೀವೇನಾದರೂ ಅವನನ್ನು ಅರ್ಚಿಸಿದರೆ, ಪೂಜಿಸಿದರೆ, ಅಂತಹ ಗಣಪನನ್ನು ಅರ್ಚಿಸುವ ವಿಧಾನಗಳು ಈ ಮುದ್ಗಲ ಪುರಾಣದಲ್ಲಿ, ಗಣೇಶ ಪುರಾಣದಲ್ಲಿ, ಆಮೇಲೆ ಗಣೇಶ ಅಥರ್ವಶೀರ್ಷದಲ್ಲಿ ಬಹಳ ಚೆನ್ನಾಗಿ ಉಲ್ಲೇಖವನ್ನು ಕೊಡ್ತಾನೆ. ಮೂಲಾಧಾರ ಸ್ಥಿತೋಸಿ ನಿತ್ಯಂ ಅಂತ ಬರುತ್ತೆ. ಅಂತಹ ಮೂಲಾಧಾರ ಸ್ಥಿತೋಸಿ ನಿತ್ಯಂ ಅಂತಂದಾಗ ಮೂಲಾಧಾರಕ್ಕೆ ಅವನು ಅಧಿಷ್ಠಾನ, ಈ ಸೃಷ್ಟಿಯ ಮೂಲ ಅವನೇ ಅಂತ ಗೊತ್ತಾಗ್ಬಿಡುತ್ತೆ ನಮಗೆ. ಈ ಸೃಷ್ಟಿ ಅವನು ಇಲ್ಲದೆ ಇಲ್ಲ ಅಂತ ಗೊತ್ತಾಗ್ಬಿಡುತ್ತೆ ನಮಗೆ. ಹಾಗಾಗಿ ಅಂತಹ ಮೂಲಾಧಾರ ಚಕ್ರಕ್ಕೂ ಈ ಸೃಷ್ಟಿ ಮೂಲಕ್ಕೂ ಅವನ ಪ್ರಾರ್ಥನೆ, ನಿಮ್ಮ ಕಷ್ಟಕ್ಕೂ ನಿಮ್ಮ ಸುಖಕ್ಕೂ ಅವನ ಪ್ರಾರ್ಥನೆ ಬಹಳ ಪ್ರಮುಖವಾಗಿರತಕ್ಕಂಥದ್ದು. ಇನ್ನು ಯಾವ ಸಮಯದಲ್ಲಿ ನಾವು ಗಣಪತಿಯನ್ನು ತರಬೇಕಾಗತ್ತೆ ಗುರುಗಳೇ? ಇದು ಕೂಡ ಬಹಳಷ್ಟು ಜನಕ್ಕೆ ಗೊಂದಲ. ಯಾಕಂದರೆ ಬೆಳಗ್ಗೆ ಹೋಗಿ ನಾವು ತೊಗೊಂಡು ಬಂದು ಪೂಜೆ ಮಾಡೋಕ್ಕಾಗಲ್ಲ, ಹಿಂದಿನ ದಿವಸ ತರಬೇಕು, ಮಂಗಳವಾರ ಇದೆ ಇವತ್ತು, ಸೊ ಹೋಗಿ ತೊಗೊಂಡು ಬರಬಹುದಾ? ಇಂಥದ್ದೇ ಸಮಯದಲ್ಲಿ ತರಬೇಕಾ? ಇದ್ರ ಬಗ್ಗೆ ತಿಳಿಸಿ ಗುರುಗಳೇ. ಅಲ್ಲಿ ಮುಹೂರ್ತಗಳು ಏನು ಹೇಳ್ತಾನೆ ಅಂತಂದರೆ, ನಾವು ಮನೆಗೆ ತರಬೇಕಾದರೆ ಈ ರಾಹುಕಾಲವನ್ನು ಹೊರತುಪಡಿಸಿ ತರುವುದು ಶ್ರೇಷ್ಠ ಅಂತ ಹೇಳ್ತಾನೆ. ಅದರಲ್ಲೂ ಕೂಡ ನೀವು ಮಧ್ಯಾಹ್ನ, ಏನೀಗ ಇವತ್ತು ಮಧ್ಯಾಹ್ನ ನೀವು ಹೋಗಿ ಏನು ತರ್ತೀರೋ ಒಂದು 3 ಗಂಟೆಯಿಂದ 5:15 ಒಳಗಡೆ, 5:15 ಒಳಗಡೆ ತರತಕ್ಕಂತಹದ್ದು. ಇಲ್ಲಿ ಸಾಧ್ಯ ಆದರೆ 1 ತಾಸು ಮಾತ್ರ ವರ್ಜ್ಯ ಮಾಡಿ, 5:15 ಏನಿತ್ತು 6:15. ಆ ಸಂದರ್ಭದಲ್ಲಿ ನೀವು 5:15 6:15 ಗೋಧುಳಿ ಲಗ್ನದಲ್ಲಿ ಅವನಿಗೆ ಪ್ರಾರ್ಥನೆ ಮಾಡುವಂಥ ಅವಕಾಶವನ್ನು ಮಾಡಿಕೊಳ್ಳಿ. 3ರಿಂದ 5:15 ಒಳಗಡೆ ತಂದರೆ ಆಗಲಿಲ್ಲ, ನೀವು 5:15 6:15 ಮನೆಯಲ್ಲಿ ದೀಪ ಹಚ್ಚುವಂಥದ್ದು, ಪೂಜೆ ಮಾಡುವಂಥದ್ದು, ಪ್ರಾರ್ಥನೆ ಮಾಡುವಂಥದ್ದು, ಇವೆಲ್ಲ ಕಾಲಗಳು, ಪ್ರದೋಷ ಕಾಲಗಳಿವು. ಅದಕ್ಕಾಗಿ ಆ ಸಮಯದಲ್ಲಿ ಪ್ರಾರ್ಥನೆಗೆ ಮೀಸಲಿಟ್ಟು ಆ ನಂತರ 7:15 ಮೇಲೆ ನೀವು 10 ಗಂಟೆ ತನಕ ತರುವಂಥದ್ದು ಕೂಡ ಇರುತ್ತೆ. ವ್ಯವಸ್ಥೆ ಮಾಡ್ಕೊಳ್ತೀರಿ. ಇನ್ನು ಇವತ್ತು ಬೆಳಗ್ಗೆನೇ ತರ್ತೀನಿ ಗುರುಗಳೇ ಅಂತಂದರೆ ನೀವು 9 ಗಂಟೆಯಿಂದ ನೀವು ಏನು 12 ಗಂಟೆ ತನಕ ಕೂಡ ತರಲಿಕ್ಕೆ ಸಾಧ್ಯವಿದೆ, ಅಭ್ಯಂತರವಿಲ್ಲ. ಆದರೆ ನಾನು ಹೇಳ್ತಕ್ಕಂಥದ್ದು ರಾಹುಕಾಲ, ಗುಳಿಕಾಲ, ಯಮಗಂಡ ಕಾಲ ನಿಮ್ಗೆ ಹೆಂಗೂ ಗೊತ್ತಿರುತ್ತೆ, ಅದನ್ನು ನೋಡಿಕೊಂಡು ತರೋಂಥದ್ದನ್ನು ಮಾಡಿಕೊಳ್ಳಿ. ಇನ್ನು ಗೌರಿನ ಪೂಜಿಸೋದು ಮಂಗಳವಾರ ಅತ್ಯಂತ ಪ್ರಶಸ್ತವಾಗಿರತಕ್ಕಂಥದ್ದು. ಅದಕ್ಕೆ ನಾನು ಈ 3ರಿಂದ 5 ಒಳಗಡೆ ನೀವೇನಂತಂದರೆ ಆ ಗೋಧುಳಿ ಲಗ್ನದಲ್ಲಿಟ್ಟು ನೀವು ಪೂಜೆ ಮಾಡಲಿಕ್ಕೆ ಸಾಧ್ಯ ಆಗತ್ತೆ. ಗೌರಿನಿಟ್ಟು ನೀವು ಪೂಜೆ ಮಾಡ್ಕೊಳ್ತೀರಿ. ಇನ್ನು ಗಣಪತಿಯನ್ನು ನಾವು ತಂದಾದ್ಮೇಲೆ ನಾಳೆ ಯಾವ ಸಮಯದಲ್ಲಿ ನಾವು ಪೂಜೆ ಅನ್ನುವಂಥದ್ದನ್ನ ಮಾಡಬೇಕಾಗತ್ತೆ? ನಮ್ಮ ಅನುಕೂಲಕ್ಕಿಂತ ಮಾಡೋದಕ್ಕಿಂತ ಇಂಥದ್ದು ಶ್ರೇಷ್ಠವಾಗಿರುವಂಥದ್ದು ಅಥವಾ ಒಳ್ಳೆಯ ಮುಹೂರ್ತ ಅನ್ನುವಂಥದ್ದು ಏನಾದರೂ ಹೇಳ್ಬೋದಾದ್ರೆ? ಪರಮ ಪವಿತ್ರವಾಗಿರತಕ್ಕಂತಹ ಮುಹೂರ್ತಗಳಲ್ಲೇ ಪ್ರಧಾನವಾಗಿರೋ ಮುಹೂರ್ತ ಅಂತಂದರೆ ಬ್ರಾಹ್ಮಿ ಮುಹೂರ್ತ. 4:35ರಿಂದ 5:25, ಒಂದು 5 ನಿಮಿಷ 10 ನಿಮಿಷ ಈ ಕಡೆ ಆ ಕಡೆ ಆದರೂ ಕೂಡ ಬ್ರಾಹ್ಮಿ ಲಗ್ನ
ಸರ್ವೋತ್ತಮವಾಗಿರ್ತಕ್ಕಂಥ ಶ್ರೇಷ್ಠವಾಗಿರುವಂಥ ಮುಹೂರ್ತ. ನಿಮಗೆ ಎಲ್ಲ ತರಹದ ಅದೃಷ್ಟ ಭಾಗ್ಯಗಳು ಓಪನ್ ಆಗಿರ್ತವೆ. ಯಾವ ATMಗೆ ಹೋದ್ರೂ ದುಡ್ಡಿರುತ್ತೆ ನಿಮ್ಮ ಹತ್ರ ಕಾರ್ಡ್ ಇದ್ದರೆ. ನಿಮ್ಮ ಕಾರ್ಡಲ್ಲಿ ದುಡ್ಡಿದ್ರೆ, ಕೆಲವು ATMಗಳಲ್ಲಿ ಹೋದ್ರೆ ದುಡ್ಡೇ ಇರಲ್ಲ, ಹಾಗೆ ಅದು ಅದೃಷ್ಟ ಇಲ್ಲ ಅಂತ. ಈ ಸಂದರ್ಭ, ಈ ಒಂದು ಶ್ರೇಷ್ಠವಾಗಿರುತ್ತೆ ಮುಹೂರ್ತ ನಿಮ್ಮ ಪರವಾಗಿ ಇರುತ್ತೆ. ಅದು ಬಿಟ್ಟರೆ ಬಹುಶಃ ಇನ್ನೊಂದಷ್ಟು ಅದ್ಭುತ ಅನ್ನಿರ್ತಕ್ಕಂತಹ ಮುಹೂರ್ತಗಳೇನಾದರೂ ಇತ್ತು ಅಂತಂದರೆ ನೀವು 7:30ಯಿಂದ 9:30 ತನಕ ಕೂಡ ಆರಾಧನೆ ಮಾಡಿಕೊಳ್ಳಬಹುದು, ಅಭ್ಯಂತರ ಇಲ್ಲ. ನಂತರ ಅಭಿಜಿನ್ ಮುಹೂರ್ತ ಅಂತೇಳಿ ನಾವು ಮಾಡ್ತೀವಿ ಅಂತಂದರೆ ಆ ದಿನದಲ್ಲಿ 11:30ಯಿಂದ 12:30, 11:25ಕ್ಕೆ ಪ್ರಾರಂಭ, 12:35, 12:40 ತನಕ ನೀವು ಮಾಡಿಕೊಳ್ಬಹುದು. ಇದು ಅಭಿಜಿನ್ ಮುಹೂರ್ತ ಆಗಿರುತ್ತೆ. ಈ ಮುಹೂರ್ತಗಳಲ್ಲಿ ಪರಮ ಶ್ರೇಷ್ಠವಾಗಿರತಕ್ಕಂಥದ್ದು ಇದು ವ್ರತ. ಈ ವ್ರತ ಆಗಿರೋದ್ರಿಂದ ಗಣಪನನ್ನು ನೀವು ಆರಾಧನೆ ಮಾಡ್ತಕ್ಕಂಥದ್ದು ಗಣಪತಿ ತಾಳಂ ಅನ್ನೋದರಿಂದ ಹಿಡಿದು, ಗಣಪತಿ ಕವಚಂ ಅನ್ನೋದರಿಂದ ಹಿಡಿದು, ಗಣಪತಿ ಸಹಸ್ರನಾಮ, ಗಣಪತಿ ಅಷ್ಟೋತ್ತರ ಯಾವುದನ್ನು ಮಕ್ಕಳಾದಿಯಿಂದ ಕುಳಿತುಕೊಂಡು ನೀವು ಹೇಳ್ತೀರೋ. ಆಮೇಲೆ ಗಣಪತಿ ಹಬ್ಬದ ದಿವಸ ರಾತ್ರಿ ಒಂದು ಶ್ಲೋಕವನ್ನು ಹೇಳ್ಕೊಳ್ಳುವಂಥದ್ದಿದೆ. ಅಂತಹ ಶ್ಲೋಕವನ್ನು ಹೇಳ್ಕೊಳ್ಳೋದು ಪ್ರತಿನಿತ್ಯ ಹೇಳ್ಕೊಳ್ಳತಕ್ಕಂತಹದ್ದು 2 ಶ್ಲೋಕ ಇದೆ. ಆ 2 ಶ್ಲೋಕ ಕೂಡ ಈಗ ನಾನು ಹೇಳ್ತೀನಿ, ಅದನ್ನು ದಯವಿಟ್ಟು ಮಕ್ಕಳ ಜೊತೆ ಹೇಳ್ಕೊಳ್ಳಿ. ಯಾಕೆಂದರೆ ಈ ಗಣಪತಿಗೆ ನಾನು ಹೋದ ಬಾರಿ ಹೇಳಿದ್ದೇನೆ, ಅದಕ್ಕೆ ನಾನು ನಿಮಗೆ ಹೋದ ಸಲ ಹೇಳಿರ್ತಕ್ಕಂಥ ಕಥೆ ಯಾಕೆ ಹೇಳಿಲ್ಲ ಅಂದರೆ ನೀವೆಲ್ಲ ನೋಡಿರ್ತೀರಿ ಸಾಧ್ಯ ಆದಷ್ಟು. ಹೋದ ವರ್ಷ ನಿಮಗೆ ನೋಡಬೇಕು ಅಂದರೆ ಅದನ್ನು ಗಣಪತಿಗೆ ನಾವು ಯಾಕೆ ಬಸ್ಗೆ ಹೊಡಿಬೇಕು ಅದೆಲ್ಲ ತಿಳಿಸಿದ್ದೇನೆ. ಅದರಲ್ಲಿ ನೀವು ದಯವಿಟ್ಟು ನೋಡಿ, ನಿಮಗೆ ಗೊತ್ತಾಗತ್ತೆ. ಮತ್ತೊಂದೇನಾದರೂ ಮುದ್ಗಲ ಪುರಾಣದಲ್ಲೋ ಭವಿಷ್ಯೋತ್ತರ ಪುರಾಣದಲ್ಲಿರ್ತಕ್ಕಂಥ ವಿಶೇಷಗಳು ನಿಮಗೆ ತಿಳಿಸಬೇಕು ಅನ್ನೋ ಆಸಕ್ತಿಯಿಂದ ನಾನೇ ನಿಮಗೆ ಕೆಲವೊಂದು ಶ್ಲೋಕಗಳನ್ನು ಕೊಟ್ಟಾಗ ಅದು ನಿಮಗೆ ನಿಮ್ಮ ಜೀವನ ಪುನರುಜ್ಜೀವನ ಮಾಡಿಕೊಡ್ತಕ್ಕಂಥವಾದ್ದರಿಂದ ಅದನ್ನು ದಯವಿಟ್ಟು ನೀವು ಹೇಳ್ಕೊಳ್ಳಿ. ಇದು ಗಣಪತಿ ಹಬ್ಬದ ರಾತ್ರಿ ದಿವಸ ಈ ಮಂತ್ರವನ್ನು ಒಂದು 8 ಸಲವಾದರೂ ಕೂಡ ಪಡಿಸ್ತಕ್ಕಂಥ ಪ್ರಯತ್ನವನ್ನು ಮಾಡಿ. ಸಿಂಹ ಪ್ರಸೇನ ಮವದೀತ್ ಸಿಂಹೋ ಜಾಂಬವದು ಅತಃ ಸುಕುಮಾರಕ ಮಾರೋದಿ ತವಕೇಶ ಸೆಮಂತಕಃ. ಈ ಮಂತ್ರವನ್ನು ಗಣಪತಿ ಹಬ್ಬದ ಅಂದರೆ ಬುಧವಾರದ ರಾತ್ರಿ ಎಂದು ಪಠಿಸಲಿಕ್ಕೆ ಇದನ್ನು ದಯವಿಟ್ಟು ತಾವು ಮಕ್ಕಳ ಕೈಲಿ ಕೂಡ ಹೇಳಿಸುವಂಥದ್ದು. ಶ್ರೀಕಾಂತೋ ಮಾತುಲಯಸ್ಯ ಜನನೀ ಸರ್ವಮಂಗಳ ಜನಕಸ್ಯ ಶಂಕರೋ ದೇವ ತಮ್ ಒಂದೇ ಕುಂಜರಾನನಂ. ಈ ಮಂತ್ರವನ್ನ ಬಹಳಷ್ಟು ಹೆಣ್ಣು ಮಕ್ಕಳು ಟೈಪ್ ಮಾಡಿ ಹಾಕಿರ್ತಾರೆ. ನೀವು ಮೆಸೇಜಲ್ಲಿ ಕೂಡ ಓದ್ಕೊಳ್ಳಿ. ಈ ಶ್ರೀದೇವಿ ಅನ್ನೋ ಒಂದು ಹೆಣ್ಮಗು, ಆಮೇಲೆ ಪವಿತ್ರ ಅನ್ನೋರು ಬಹಳ ಹೆಣ್ಣು ಮಕ್ಕಳು ಬಹಳ ಚೆನ್ನಾಗಿ ಟೈಪ್ ಮಾಡ್ತಾರೆ. ಅದು ನಾವು ಮಾಡೋ ಕೆಲಸ ನೀವೆಲ್ಲರೂ ಮಾಡ್ತಿದ್ದೀರಿ. ನಮಗೆಲ್ಲರೂ ಕೂಡ ಹೆಚ್ಚಿಗೆ ಗಣಪನ ಕೃಪೆ ಮತ್ತು ಆ ಒಂದು ಸ್ವರ್ಣಗೌರಿ ಕೃಪೆ ಹೆಚ್ಚಿಗಿರಲಿ. ನೋಡುಗರ ಪ್ರೀತಿಯ ಬಂಧುಗಳೆಲ್ಲರೂ ಕೂಡ ಸಾಧ್ಯ ಆದಷ್ಟು ನಾವೇನಾದರೂ ಒಂದು ಫಲಿತಾಂಶವನ್ನು ಕಾಣಬೇಕು ಅಂತಂದರೆ ಈ ದಿನಗಳನ್ನು ನಿಮ್ಮ ದಿನಗಳನ್ನಾಗಿ, ಅಂದರೆ ಈ ದಿನ ನಿಮ್ಮ ವಶ ಮಾಡ್ಕೋಬೇಕು. ಈ ಪೂಜೆ ಪುನಸ್ಕಾರ ಯಜ್ಞ ಯಾಗದಿಗಳು ಮಾಡಿ ಈ ವರ್ಷಕ್ಕೂ ನೆಕ್ಸ್ಟು ಹಿಂದಿನ ವರ್ಷಕ್ಕೂ ನೀವು ತಾಳೆ ಹಾಕ್ಕೋಬೇಕು. ಇನ್ನು ಏನು ನಾವು ಮಾಡ್ಕೋಬೇಕು ನಮ್ಮ ಜೀವನಕ್ಕೆ, ಈ ಒಟ್ಟಾರೆ ನೀವು ಸಂಕಲ್ಪ ಮಾಡಿಕೊಂಡ್ರೆ ನೆಕ್ಸ್ಟ್ ವರ್ಷಕ್ಕೆ ನೀವು ಬರೆದಿಟ್ಕೋಬೇಕು. ಅಷ್ಟೆಲ್ಲ ಕೊಡಬೇಕು ಗಣಪತಿ. ಖಂಡಿತ ಅಷ್ಟು ಬರೆದಿಟ್ಕೊಳ್ಳಿ. ಜೊತೆನಲ್ಲಿ ಇಲ್ಲಿ ಗಣೇಶಗಳನ್ನ ನೋಡ್ತಾ ಇದ್ದೀನಿ, ನನಗೊಂದು ಸ್ವಲ್ಪ ಡೌಟ್ ಆಯಿತು, ಎಷ್ಟು ಗಣೇಶಗಳ ಪೂಜೆಯನ್ನು ತಾವು ಮಾಡ್ತೀರಾ ಗುರುಗಳೇ? ಬಿಕಾಸ್ ಇಲ್ಲಿ ನೋಡಿದೆ, ಅಲ್ಲಿ ನೋಡಿದೆ, ಎಲ್ಲ ಕಡೆ ನೋಡಿದೆ. ಸೊ ಇಷ್ಟು ಗಣಪತಿಗಳನ್ನ ಇಟ್ಟು ಪೂಜೆ ಮಾಡುವಂಥದ್ದ? ಯಾಕಂದರೆ ಗಣೇಶ ಹಬ್ಬದ ದಿವಸ ನಾವು ಹೆಚ್ಚು ಗಣೇಶನ ದರ್ಶನ ಮಾಡಬೇಕು ಅಂತ ಹೇಳ್ತಾರೆ, ಎಷ್ಟು ನೋಡ್ತೀವೋ ಅಷ್ಟು ಒಳ್ಳೆಯದು ಅಂತ. ಬಟ್ ಇಷ್ಟೊಂದೆಲ್ಲ ಇದೆ, ಏನು ಇಷ್ಟೆಲ್ಲವೂ ಕೂಡ ಪೂಜೆ ಮಾಡುವಂಥದ್ದು ಹೇಗೆ? ಇಲ್ಲ, ಇದೇನು ಅಂದರೆ ನಾವು ಗಣಪನನ್ನು ಆಯಾಯ ಮೂರ್ತಿಗಳು ಒಂದೊಂದು ಪ್ರಮಾಣ ಹೇಳಿರ್ತಾನೆ ಶಾಸ್ತ್ರದಲ್ಲಿ. ಈ ಪೃಥ್ವಿ ತತ್ವ, ಅದಕ್ಕೆ ನೋಡಿ ವಿಸರ್ಜನೆ ಅದೆಲ್ಲ ನಾಳೆ ಹೇಳ್ತಾ ಬರ್ತೀನಿ ನಿಮಗೆ. ಆ ವಿಸರ್ಜನೆ ಮಾಡಬೇಕಾದ್ರೆ ಯಾವ ಗಣಪತಿ ಆಗಿರಬೇಕು, ಆ ವಿಸರ್ಜನೆ ಸಂಬಂಧಪಟ್ಟ ಗಣಪತಿ ಪೃಥ್ವಿ ತತ್ವ ಹೊಂದಿರಬೇಕು. ಆ ಪೃಥ್ವಿ ತತ್ವ ಹೊಂದಿರತಕ್ಕಂತಹ ಗಣಪನನ್ನು ನೀವು ಜಲತತ್ವದಲ್ಲಿ ಲೀನ ಮಾಡಬೇಕು. ಆ ಜಲತತ್ವದಲ್ಲಿ ಲೀನ ಮಾಡತಕ್ಕಂತಹ ಗಣಪನನ್ನು ಅಗ್ನಿಯಲ್ಲಿ ಲೀನ ಮಾಡಬೇಕು. ಆ ಅಗ್ನಿಯಲ್ಲಿ ಮಾಡಿರ್ತಕ್ಕಂತಹ ಗಣಪನನ್ನು ವಾಯುವಿನಲ್ಲಿ ಲೀನ ಮಾಡಬೇಕು. ಅದೇ ವಾಯುವಿನಲ್ಲಿರ್ತಕ್ಕಂತಹ ಗಣಪನನ್ನು ಆಕಾಶತ್ವದಲ್ಲಿ ಲೀನ ಮಾಡಬೇಕು. ಆ ಆಕಾಶತತ್ವದಲ್ಲಿರ್ತಕ್ಕಂಥ ಗಣಪನನ್ನು ಪರಬ್ರಹ್ಮ ಲೀನ ಮಾಡಬೇಕು. ಹೀಗೆ ಇಂತಹ 5 ತತ್ವಗಳನ್ನು ಹೊಂದಿರತಕ್ಕಂತಹ ಗಣಪ ಬಿಳಿ ಎಕ್ಕದ ಗಿಡದಿಂದ ಮಾಡಿರತಕ್ಕಂತಹ ಗಣಪ. ಅದರಲ್ಲೂ ಕಾಣಿಪಾಕದಲ್ಲಿ ನನಗೆ ಅತ್ಯಂತ ಇಷ್ಟ ಆಗ್ತಕ್ಕಂತಹ ಪವಿತ್ರವಾದ ಪ್ಲೇಸ್ ಅದು. ನಾನು ಹೋಗಿ ಎಲ್ಲೊಂದು ಜಪ ಮಾಡಿಕೊಂಡು ಬಹಳ ಟೈಮ್ ಇರ್ತೇನೆ. ಅವ್ರು ಬಂದು ಕರಿತಿರ್ತಾರೆ, ಗುರುಗಳೇ ಬನ್ನಿ ಪ್ರಸಾದಕ್ಕೆ ಅಂತ. ನನಗೆಲ್ಲ ಇಲ್ಲೇ ಪ್ರಸಾದ ಅಂತ ತುಂಬ ಹೊತ್ತು ಕೊಳ್ತಿರುತ್ತೆ. ಅಂತಹ ಗಣಪತಿ ಈ ದಕ್ಷಿಣಾಚಾರ ಮತ್ತು ವಾಮಾಚಾರ ಅಂತ 2 ಪದ್ಧತಿ ಇರುತ್ತಲ್ಲ ನೋಡಿ. ಅವನ
ಬಲ ಬದಿ ಇರ್ತಕ್ಕಂತಹದ್ದು ಬುದ್ಧಿ, ಅವನ ಎಡಬದಿ ಇರ್ತಕ್ಕಂಥದ್ದು ಸಿದ್ಧಿ. ಸಿದ್ಧಿ ಅಂದರೆ ಲಕ್ಷ್ಮಿ. ನಿನಗೆ ಬುದ್ಧಿ ಇದ್ದರೆ ಲಕ್ಷ್ಮಿ ಬಂದೇ ಬರುತ್ತೆ. ಈ ರೀತಿಯಾಗಿ ಗಣಪನನ್ನ ಯಾರು ಆಡಿಕೊಂಡಾಡ್ತಾರೋ ಇಂಥ ವಿಶೇಷ ದಿನದಲ್ಲಿ ಒಂದಷ್ಟು ಗಣಪತಿಗಳನ್ನು ಆವಾಹನೆ ಮಾಡ್ತಕ್ಕಂತಹದ್ದು, ಷೋಡಶೋಪಚಾರ ಪೂಜೆ ಮಾಡ್ತಕ್ಕಂಥದ್ದು. ಮಕ್ಕಳಿಗೆ ವಿದ್ಯೆಯೂ ಬೇಕು, ಬುದ್ಧಿಯೂ ಬೇಕು, ಅವರಿಗೆ ಸಡಗರ ಸಂಭ್ರಮದ ಮದುವೆಯೂ ಬೇಕು. ಅವರಿಗೆ ಬಹಳಷ್ಟು ಮುಖ್ಯವಾಗಿರ್ತಕ್ಕಂಥದ್ದು, ನಮ್ಮ ಹುಡುಗ ನಮ್ಮ ಮಗಳು ಮೊದಲು ಕೇಳೋದು, ಗುರುಗಳೇ ನಮ್ಮ ಕಾಲ ಮೇಲೆ ನಾವು ನಿಂತ್ಕೋಬೇಕು ಅಂತ. ಅವ್ನು ನಿಂತಿರೋದು ಅವನ ಕಾಲ ಮೇಲೇನೆ, ಆದರೆ ಜಾಬ್ ಬೇಕಲ್ಲ, ಆ ಜಾಬ್ ಬೇಕು. ಅಥವಾ ಅವ್ನು ಮಾಡೋ ಬಿಸ್ನೆಸ್ಸಲ್ಲಿ ಒಂದು ಅಭಿವೃದ್ಧಿ ಕಾಣಬೇಕು. ಅದಕ್ಕಾಗಿ ಅಂತಹ ಅಭಿವೃದ್ಧಿ ಕಾಣಬೇಕಾದ್ರೆ ಇದೇ ದಿನದಲ್ಲೇ ಕೆಲವೊಂದು ಬೀಜಾಕ್ಷರಗಳನ್ನು ಬರೆದಿರ್ತಕ್ಕಂತಹ ಆ ಒಂದು ಸರ್ವಸಿದ್ಧಿದ ಯಂತ್ರದೊಂದಿಗೆ ಈ ಗಣಪನನ್ನು ಪೂಜಿಸಿರ್ತಕ್ಕಂತಹದ್ದು. ಈ 9 ದಿನಗಳು ಪೂಜೆ ಇರುತ್ತೆ. ಇದು ಈ 9 ದಿನಗಳು ನಾನು ಈ ವ್ರತವನ್ನು ಮಾಡ್ತೇನೆ. ಅದಕ್ಕೆ ಈ ಗಣಪತಿಗೆ ಸಂಬಂಧಪಟ್ಟ ನವರಾತ್ರಿ ಇದು. ಅಂತಹ ನವರಾತ್ರಿಗಳ ಗಣಪತಿನನ್ನು ಈ ಭಾದ್ರಪದ ಮಾಸದಲ್ಲಿ ನಾನು ಈ 9 ದಿನಗಳು ಮಾಡಿರ್ತೀನಿ. ಆ ನಂತರ ಭಕ್ತರಿಗೆ ಇದನ್ನು ಕೊಡ್ತೇನೆ. ಯಾರಿಗೆ ಮಕ್ಕಳಿಗೆ ವಿದ್ಯೆ ಬೇಕು, ಬುದ್ಧಿ ಬೇಕು, ಸಣ್ಣದಾಗಿ ಏನು ಅವನಿಗೆ ಯಾಕೋ ಗುರುಗಳೇ ಎಷ್ಟು ಹೇಳಿದ್ರು ಒಲಿತಾ ಇಲ್ಲ, ಯಾವ ಯಂತ್ರ ಕಟ್ಟಿದ್ರು ವರ್ಕೌಟ್ ಆಗ್ತಿಲ್ಲ. ಆಮೇಲೆ ಹೈಯರ್ ಎಜುಕೇಷನ್ ಮಾಡ್ತಕ್ಕಂಥವ್ರು, ಜಾಬ್ ಪಡ್ಕೊಳ್ಳೋಂಥವ್ರು ಈ ಗಣಪತಿನ ಅವರ ಟೇಬಲ್ ಮುಂದ್ಗಡೆ ಇಟ್ಕೋಬೇಕು. ಒಂದು ಸಲ ಗಣಪನ ದರ್ಶನ ಮಾಡಿದ್ರೆ ಶಾಸ್ತ್ರ ಏನಾಡುತ್ತೆ ಗೊತ್ತಾ, ಬೆಳಗ್ಗೆ ಎದ್ದು ಕೂಡಲೇ ಆನೆಯ ಮುಖವನ್ನು ಯಾರು ನೋಡ್ತಾರೋ ಆ ದಿನದಲ್ಲಿ ಅವರಿಗೆ ಬಹುಶಃ ಬರಬಹುದಾಗಿರ್ತಕ್ಕ ದುರದೃಷ್ಟ ದೂರವಾಗಿ ಅದೃಷ್ಟ ಎಕ್ಕಚ್ಚಿತ್ತು ಬಂದೇ ತೀರುತ್ತೆ ಅಂತ. ಗಣಪತಿ ಮುಖವನ್ನು ಒಂದ್ಸಲ ನೋಡಿಬಿಟ್ರೆ ಬಹುಶಃ ಇವನ ವಿದ್ಯಾ ಸಮಯದಲ್ಲಿ ಆ ಥರದ್ದೇನಾದರೂ ಅವಘಡಗಳಿದ್ದರೆ ಅಥವಾ ಮನೆಯಲ್ಲಿರ್ತಕ್ಕಂಥವ್ರು ಏನಾದರೂ ಕೂಡ ಅಂತಹ ವ್ಯವಹಾರ ವ್ಯಾಪಾರಸ್ಥರಾಗಿದ್ದರೆ ಅವರು ಆ ದಿನದಲ್ಲಿ ಅವರಿಗೆ ಗೊತ್ತಿಲ್ಲದೆ ಬರ್ತಕ್ಕ ದುರದೃಷ್ಟ ದೂರ ಮಾಡಿಕೊಳ್ಳಲು, ಅದ್ಭುತವಾಗಿರುವ ಅದೃಷ್ಟವನ್ನು ಅವರು ಬರಮಾಡಿಕೊಳ್ಳಲು ಈ ಗಣಪ 9 ದಿನಗಳ ಕಾಲ ಪೂಜೆಗೊಂಡಿರ್ತಕ್ಕಂತಹದ್ದು ನನ್ನಿಂದ ಆ ಮಹಾನುಭಾವನು ಪೂಜಿಸಲ್ಪಟ್ಟು ಯಾರಿಗೆ ಕೈ ಸೇರಬೇಕು ಅದನ್ನು ಕೈ ಸೇರುತ್ತಾನೆ. ಅದಕ್ಕಾಗಿ ಭಕ್ತರಿಗೆ ಕೊಡಲಿಕ್ಕೆ ಒಂದಷ್ಟು ಗಣಪತಿ ಇರ್ತಕ್ಕಂತಹದ್ದು. ಎಷ್ಟೋ ನಮ್ಮ ಹುಡುಗ ಗಣಪತಿಗಳಂತ ಲೆಕ್ಕ ಮಾಡಿಕೊಂಡು ಈ ಗಣಪತಿಗೆ ಮುದ್ಗಲ ಪುರಾಣದಲ್ಲಿ ಇರ್ತಕ್ಕಂಥದ್ದು 32 ಗಣಪತಿಗಳನ್ನು ಹೆಸರಿಟ್ಟು ಮಾಡಿದ್ದಾನೆ. ಅದಕ್ಕಾಗಿ ಬಹಳ ಅವನ ಶ್ರದ್ಧೆಯಿಂದ ಅದನ್ನು ತರಬೇಕಾದ್ರೂ ಉಪವಾಸ ಇಟ್ಟು ಮಾಡಿರ್ತಾನೆ. ನಮ್ಮ ಮನೆಯಲ್ಲಿ ರಾಜು ಅಂತ, ಅವನು ಅಷ್ಟು ಶ್ರದ್ಧೆಯಿಂದ ತರಬೇಕಾದ್ರೂ ಮತ್ತು ಅದನ್ನು ಪೂಜಿಸಬೇಕಾದ್ರೂ ಅದಕ್ಕೊಂದು ಕವರ್ ಹಾಕಬೇಕಾದ್ರೂ ಕೂಡ ಮಂತ್ರ ಹೇಳ್ಕೊಂಡೇ ಮಾಡಿರ್ತಾನೆ. ಅಂತಹ ಶ್ರದ್ಧಾವಾನ್ ಲಭತೆ, ಶ್ರದ್ಧೆ ಭಕ್ತಿಯಿಂದ ಗಣಪತಿ ಯಾರ ಮನೆಗೆ ಬರುತ್ತಾನೋ ಅವರ ಮನೆ ಅತ್ಯಂತ ಅದ್ಭುತವಾಗಿರ್ತಕ್ಕಂಥದ್ದು ಉದ್ಧಾರವಾಗಲಿಕ್ಕೆ ಅವರಿಗೇನೇ ಬೇಕು ಅಂತ ಅವಶ್ಯಕತೆ ಕೊಡುವ ಗಣಪತಿ ಎಂದು ಪೂಜೆ ಮಾಡ್ತಕ್ಕಂಥದ್ದು. ಅದಕ್ಕಾಗಿ ಇಟ್ಟಿರೋದು. ಅದಕ್ಕೆ ಅಷ್ಟು ಗಣಪತಿಗಳನ್ನ ನಾನು ನೋಡೋದಕ್ಕೆ ಸಾಧ್ಯ ಆಯ್ತು. ಅಂದ್ರೆ ಪ್ರತಿಯೊಬ್ರು ಕೂಡ ಪಡ್ಕೊಳ್ಳೋದಕ್ಕೆ ಅವಕಾಶ 100% ಇದೆ. ಅಂದ್ರೆ ಪ್ರತಿಯೊಬ್ಬರು ಅಂತಂದ್ರೆ ಲಿಮಿಟ್ ಇರತಕ್ಕಂಥದ್ದು. ಎಷ್ಟೋ ಜನ ಎಲ್ಲರೂ ಕೊಡಕ್ಕೆ ಬರಲ್ಲ. ಅದೇ ನಾನು ಹೇಳಿದ್ದು, ಯಾರ ಭಾಗ್ಯ ಇದೆಯೋ ಅವರ ಭಾಗ್ಯಕ್ಕೆ ಮಾತ್ರ, ಎಲ್ರಿಗೂ ಸಾಧ್ಯವೇ ಇಲ್ಲ. ಅದೇ ಅದನ್ನೂ ಕೂಡ ಅವರ ಭಾಗ್ಯದಲ್ಲಿ ಬರೆದವರು ಮಾತ್ರ ತೆಗೆದುಕೊಳ್ತಾರೆ. ಇಲ್ಲಿ ಬಲವಂತವಾಗಿ ಏನನ್ನೂ ಕೊಡಬೇಡ ಅಂತ ಹೇಳುತ್ತೆ. ಅವ್ರಿಗೆ ಅಪೇಕ್ಷೆ ಇರಬೇಕು. ಆ ಅಪೇಕ್ಷೆ ಇರ್ತಕ್ಕಂಥವ್ರು ಒಟ್ಟಾರೆ ನಾನು ನನ್ನ ಬದುಕನ್ನು ಯಶಸ್ವಿಯಾಗಿ ಕಟ್ಟಿಕೊಳ್ಳಬೇಕು ಅನ್ನೋದ್ರಲ್ಲಿ ಮತ್ತೊಬ್ಬರು ನನಗೆ ಸಹಾಯ ಬೇಕು ಅಂತಕ್ಕಂಥ ಸ್ಟೂಡೆಂಟ್ ಒಬ್ಬ ಟೀಚರ್ ಬಳಿ ಅವ್ರು ನಾಲೆಡ್ಜ್ ಬೇಕಲ್ಲ, ಮತ್ತು ಟ್ಯೂಷನ್ಗೆ ಹೋಗ್ಬೇಕು, ಅಲ್ಲ ನಾಲೆಡ್ಜ್ ಬೇಕಲ್ಲ, ಇಲ್ಲಿ ಏನು ಬೇಕೋ ಪಡೆದುಕೊಳ್ಳಲಿಕ್ಕೆ ಬೇಕಾಗಿರತಕ್ಕಂತಹದ್ದು ಎಲ್ಲದಕ್ಕೂ ಕೊಡತಕ್ಕ ಗಣಪತಿನ ಒಬ್ಬನನ್ನು ಪೂಜಿಸಿದ್ರೆ ವಿದ್ಯೆಯೂ ಲಭಿಸುತ್ತೆ, ಲಕ್ಷ್ಮಿಯೂ ಲಭಿಸುತ್ತೆ. ಅದೇ ಹೇಳ್ತಕ್ಕಂಥದ್ದು. ಒಂದು ಭಾಗದಲ್ಲಿ ವಿದ್ಯೆ, ಅವನು ಅದಕ್ಕೆ ಲಕ್ಷ್ಮೀ ಗಣಪತಿ ಅಂತ ಕರೀತಾರೆ, ಅವನ ಎಡಬದಿ ಲಕ್ಷ್ಮೀ ಗಣಪತಿ, ಹೀಗಿರತಕ್ಕಂಥದ್ದು. ಅಂತಹ ಗಣಪನನ್ನು ಪೂಜಿಸೋದ್ರಿಂದ ಆ 9 ದಿನ ಪೂಜೆ ಮಾಡಿ ಯಾರಿಗೆ ಅವಶ್ಯಕತೆ ಇರುತ್ತೋ ಅವರು ತೆಗೆದುಕೊಳ್ಳುತ್ತಾರೆ. ಇನ್ನು ಕೆಲವರಂತೂ ಹೇಳಿ ಹೋಗಿರ್ತಾರೆ, ನಮಗೆ ಇದು ಬೇಕು ಗುರುಗಳೇ, ಅದಕ್ಕೆ ನೀವು ದೇವರ ಮನೆ ನೋಡಿರ್ತೀರಿ, ಅದೆಲ್ಲ ಪೂಜೆಯಲ್ಲಿ ಆ ವ್ಯವಸ್ಥೆ ಮಾಡಿ ಆ ಗಣಪತಿಯ ನವರಾತ್ರಿ ಅಂತ ಪೂಜೆ ಮುಗಿದ ಮೇಲೆ ಕೊಡ್ತಕ್ಕಂಥದ್ದು ಇರುತ್ತೆ. ಖಂಡಿತ ಗುರುಗಳೇ, ಎಲ್ಲೋ ಒಂದು ಕಡೆ ನಮಗೆ ಗೌರಿ ಹಬ್ಬದ ದಿನ ಗೌರಿ ಹಬ್ಬದ ವಿಶೇಷತೆಯನ್ನು ತಿಳಿಸ್ಕೊಟ್ರಿ. ಬಾಗಿನದ ಕುರಿತಾಗಿ ಆಗಿರ್ಬೋದು, ಹೇಗೆ ನಾವು ಅದನ್ನು ಕೊಡಬೇಕು, ನಮ್ಮ ಜೀವನದಲ್ಲಿ ನಾವು ಒಳಿತನ್ನು ಕಾಣ್ಬೋದು ಅದರಿಂದ ಅಂತ. ಇನ್ನು ಗಣೇಶನನ್ನು ಯಾವ ಸಮಯದಲ್ಲಿ ತರಬೇಕು, ಮಣ್ಣಿಂದ ಯಾಕಾಗಿರಬೇಕು, ಆ ಒಂದು ಹಿನ್ನೆಲೆ, ಕತೆ, ಪುರಾಣ ಎಲ್ಲವನ್ನೂ ಕೂಡ ತಿಳಿಸ್ಕೊಟ್ರಿ. ಗೊತ್ತಿಲ್ಲದೆ ಇರೋವಂಥ ವಿಚಾರಗಳನ್ನ ಹೇಳಿದ್ರಿ. ಯಾಕಂದರೆ ಗೊತ್ತಿಲ್ಲದೆ ಇರೋದಂತ ತಿಳ್ಕೊಳ್ಳೋದಕ್ಕೆ ಸಾಕಷ್ಟು ಜನ ಕಾಯ್ತಾ ಇರ್ತಾರೆ ಅಂತ ಹೇಳ್ಬೋದು. ಎಲ್ಲದರ ಜೊತೆಯಲ್ಲಿ ನಮ್ಮ ಒಂದು ಭಕ್ತಿ ಶ್ರದ್ಧೆಯಿಂದ ನಾವು ಗಣಪತಿಯನ್ನು ಆರಾಧನೆ ಹೇಗೆ ಮಾಡಬೇಕು ಅಂತ ತಿಳಿಸ್ಕೊಟ್ಟಿದ್ದೀರಾ. ವೀಕ್ಷಕರ ಪರವಾಗಿ ಮತ್ತೊಮ್ಮೆ ತಮಗೆ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು ಗುರುಗಳೇ. ನಮಸ್ಕಾರ. ಹರೇ ಶ್ರೀನಿವಾಸ.
ಇನ್ನು ಒಂದು ಗೌರಿ ಹಬ್ಬದ ಆಚರಣೆ ಹೇಗಿರಬೇಕು, ನಾಳೆ ಗಣೇಶನ ಹಬ್ಬ ಹೇಗೆಲ್ಲ ನೀವು ಮಾಡಬೇಕು ಸಡಗರ ಸಂಭ್ರಮದಿಂದ, ಗರಿಕೆ ಯಾಕೆ ಶ್ರೇಷ್ಠ ಅನ್ನೋದ್ರ ಬಗ್ಗೆ ನಮಗೆ ತಿಳಿಸ್ಕೊಟ್ರು. 21 ಪತ್ರೆಗಳಿಂದನೇ ನೀವು ಯಾಕೆ ಗಣೇಶನ ಪೂಜೆ ಮಾಡಬೇಕು, ಇದೇ ರೀತಿ ಹಲವಾರು ವಿಚಾರಗಳನ್ನ ನಮಗೆ ಗುರುಗಳು ಇವತ್ತಿನ ಕಾರ್ಯಕ್ರಮದಲ್ಲಿ ತಿಳಿಸ್ಕೊಟ್ಟಿದ್ದಾರೆ. ಯಾವ ಸಮಯದಲ್ಲಿ ನೀವು ಗಣಪತಿನ ತರಬೇಕು ಅಂತ ಕೂಡ ತಿಳಿಸ್ಕೊಟ್ಟಿದ್ದಾರೆ. ಇನ್ನು ಮತ್ತೊಮ್ಮೆ ಕಾರ್ಯಕ್ರಮ ವೀಕ್ಷಿಸ್ತಾ ಇರುವ ಸಮಸ್ತ ವೀಕ್ಷಕರಿಗೂ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು. ನಮಸ್ಕಾರ.